ಹಲ್ಲಿ. ನಮಸ್ಕಾರ ಸ್ನೇಹಿತರೆ, ನಂದು ಈ ಒಂದು ಗೋಡೆ ಮೇಲೆ ಇರುವ ಹಲ್ಲಿದ ಒಂದು ವಿಡಿಯೋ ಹಾಕಿದ್ದೆ. ತುಂಬ ಚೆನ್ನಾಗಿ ನೋಡಿದ್ರು, ತುಂಬ ಕಮೆಂಟ್ಸ್ ಇತ್ತು. ಅದರಲ್ಲಿ ಕೆಲವರು ನಿಮಗೆ ಧೈರ್ಯ ಇದ್ದರೆ ಅದನ್ನು ತಿಂದು ನೋಡಿ ಏನಾದರೂ ಒಂದು ಆಗುತ್ತೆ ಅಂತ ಹೇಳಿದ್ರು. ಇವತ್ತು ಒಂದು ಸಿಚುವೇಶನ್ಲಿದ್ದೀವಿ. ಆ ವಿಡಿಯೋ ನೋಡಿ ಯಾರೋ ನನಗೆ ಫೋನ್ ಮಾಡಿದರು. ಇಲ್ಲೇ ಒಂದು ಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಹಲ್ಲಿ ಬಿದ್ದಿದೆಯಂತೆ, ಬಂದು ತಿಂದು ನೋಡಿ, ಈ ಥರ ಒಂದು ಸಿಚುವೇಶನ್ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಸಾಂಬಾರು ಇದೆ, ಇಲ್ಲಿ ಇಲ್ಲಪ್ಪ ಹಲ್ಲಿ, ಇಲ್ಲಿದೆ ನೋಡಿ, ನೋಡಿ ಇರಿ ಹಾಕ್ತೀನಿ ಇಲ್ಲಿ ಪ್ಲೇಟಲ್ಲಿ. ಓಕೆ, ಇಲ್ಲಿ ನೋಡಿ ಚೆನ್ನಾಗಿ ಕುದಿದಿದೆ. ನೋಡಿ ಕಾಣಿಸುತ್ತಾ, ಬಾಲ ಕಟ್ಟಾಗ್ಬಿಟ್ಟಿದೆ. ಸಾಂಬಾರಲ್ಲಿದೆ. ಇಲ್ಲಿ ರೈಸ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ರೈಸ್ ಹಾಕ್ಕೊಂಡು ತಿಂದು ನೋಡೋಣ. ಇನ್ನೂ ಸ್ವಲ್ಪ ಸಾರು ಹಾಕ್ಕೊಳ್ಳೋಣ, ಏನಾಗುತ್ತೆ. ಈ ಥರ ಹಲ್ಲಿ ಬಿದ್ದ ಒಂದು ಸಾಂಬಾರಾಗಲಿ ಒಂದು ಹಾಲಾಗಲಿ ಏನಾದರೂ ತಿಂದಾಗ ಹೊಟ್ಟೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಣನೇ ಹೋಗುವಂಥ ಒಂದು ಸನ್ನಿವೇಶ ಅಂತ ಹೇಳ್ತಾರೆ. ಅದು ಇದೆಯಾ ಇಲ್ವಾ ಅಂತ ಪ್ರೂವ್ ಮಾಡಲಿಕ್ಕೆ. ಇದು ಯಾವುದೇ ರೀತಿಯಲ್ಲಿ ಸ್ಟಂಟ್ ಮಾಡಲಿಕ್ಕಲ್ಲ. ನಾನು ಒಬ್ಬ ಸಂಶೋಧಕ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾವುಗಳ ಬಗ್ಗೆ, ಸರೀಸೃಪಗಳ ಬಗ್ಗೆ ಸಂಶೋಧನೆ ಮಾಡುವವನು, ಕಾಳಿಂಗ ಸರ್ಪದ ಮೇಲೇ PhD ಮಾಡಿರೋನು. ಸೊ ನಾನು ಯಾವುದೋ ಒಂದು ಇನ್ಫ್ಲೂಯೆನ್ಸರು ಏನೋ ಒಂದು ಸ್ಟಂಟ್ ಮಾಡೋದಕ್ಕೆ ಮಾಡ್ತಾಯಿಲ್ಲ. ಈ ಒಂದು ಪಾಯಿಂಟ್ನ ಪ್ರೂವ್ ಮಾಡಲಿಕ್ಕೆ ಅಂತ ಮಾಡ್ತಾಯಿದ್ದೀನಿ. ಸೊ ಇದೊಂದು ಒಳ್ಳೆಯ ಆಪರ್ಚುನಿಟಿ. ನೋಡಿ ಅಲ್ಲಿ ಸಾಂಬಾರು ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅದಕ್ಕಂತ ನೀವೆಲ್ಲ ಈ ಥರ ಎಲ್ಲ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಈ ಒಂದು ಹಲ್ಲಿಗೆ ಈ ಥರ ಒಂದು ಕೆಟ್ಟ ಒಂದು ಬ್ಲೇಮ್ ಮಾಡೋದು ಒಳ್ಳೆಯದಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಮಿಕ್ಕಿದ್ದು ನಾಳೆ ಬೆಳಗ್ಗೆ ಇದೇ ಥರ ಒಂದು ವಿಡಿಯೋ ಮಾಡ್ತೀನಿ. ಬದುಕಿದ್ದೀನಾ ಇಲ್ವಾ, ಹೊಟ್ಟೆಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಕಾಯ್ಕೊಂಡಿರೋಣ. ಆದರೆ ನಂದು ಬೇರೆ ವೀಡಿಯೋಸ್ ಎಲ್ಲ ನೋಡಿ, ಕಮೆಂಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ನನ್ನ ವೀಡಿಯೋ ನೋಡಿ ಆಮೇಲೆ ಕಮೆಂಟ್ ಮಾಡಿ.